ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ ಕಾಂಗ್ರೆಸ್ಗೆ ಸಂಬಂಧಪಟ್ಟದ್ದು, ಈ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಸುನಿಲ್ ಕಣಗೋಲು ಐಡಿಯಾಗೆ ಸಿದ್ದು ಕ್ಯಾಂಪ್ ಶೇಕ್ ಆಯ್ತಾ? ಸಿದ್ದು ಆಪ್ತರಿಗೆ ಪಟ್ಟ ಸಿದ್ದರಾಮಯ್ಯಗೆ ಮಾಸ್ಟರ್ ಸ್ಟ್ರೋಕ್ ಕೊಡೋದಿಕ್ಕೆ ಸಿದ್ಧವಾಗೇ ಬಿಡ್ತಾ ಪ್ಲಾನ್? ಮೂಢ ಕಾರಣದಿಂದಾಗಿ ಟ್ವಿಸ್ಟ್ ಸಿಗತ್ತಾ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಸದ್ದಿಲ್ಲದೆ ನಡೀತಿದ್ದಾವೆ. ಆದರೆ ದಿಢೀರಂತ ಈ ಮೂಡ ಕೇಸ್ ಬ್ಲಾಸ್ಟ್ ಆಗಿದ್ದು, ಇದರಿಂದಾಗಿ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಅವರ ಕುಟುಂಬಸ್ಥರೇ ಟಾರ್ಗೆಟ್ ಆದ ಕಾರಣದಿಂದಾಗಿ ಸಂಕಷ್ಟ ಎದುರಾಗಿದೆ. ಕಾನೂನು ಹೋರಾಟ ಕೋರ್ಟಲ್ಲಿದೆ, ಪ್ರಾಸಿಕ್ಯೂಷನ್ ಅನುಮತಿ ಸಿಗುತ್ತಾ, ಇಂಡಿಪೆಂಡೆನ್ಸ್ ಡೇ ಆಗ್ತಾ ಇದ್ದ ಹಾಗೆ ರಾಜ್ಯಪಾಲರು ನಿರ್ಧಾರ ಕೈಗೊಳ್ತಾರೆ ಅನ್ನೋದೆಲ್ಲ ಇದೆ. ಈ ಹೊತ್ತಲ್ಲಿ ಸಿಗ್ತಾ ಇರುವಂತಹ ಅತಿ ದೊಡ್ಡ ಸುದ್ದಿ ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇರ್ತಾ ಇದೆ. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್. ಚುನಾವಣಾ ರಣತಂತ್ರಗಾರ ಸುನಿಲ್ ಕಣಗೋಲು ಈ ಐಡಿಯಾವನ್ನ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಈಗ ಬದಲಾವಣೆ ಅನಿವಾರ್ಯವಾಗೋಯ್ತಾ? ಹಾಗಾದ್ರೆ ಸರ್ಕಾರದಲ್ಲಿ ಬಿಗ್ ಸರ್ಜರಿ ಫಿಕ್ಸ್ ಅಂತ ಹೇಳಲಾಗ್ತಿರುವ ಸುದ್ದಿ. ಆದರೆ ಮೂಡ ಕೇಸ್ ಬ್ಲಾಸ್ಟ್ ಆಗಿ ಟ್ವಿಸ್ಟ್ ಕೊಡುತ್ತಾ ನೋಡಿ. ಸಿದ್ದರಾಮಯ್ಯನವ್ರಿಗೆ ಈ ಡಿಸೆಂಬರ್ ತನಕ ಅವಕಾಶ ಕೊಟ್ಟು, ಅಂದ್ರೆ 1.25-2 ವರ್ಷ ಆಗುತ್ತೆ, ಸಂಕ್ರಾಂತಿ ಮುಗಿಯುವಷ್ಟೊತ್ತಿಗೆ ಮುಖ್ಯಮಂತ್ರಿ ಬದಲಾವಣೆಗೆ ಒಂದು ಪ್ಲಾನ್ ರೆಡಿ ಆಗ್ತಾ ಇದೆಯಂತೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸೋದು. ಆದ್ರೆ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಿಂದ ಯಾರು ಮಂತ್ರಿಗಳು ದೊಡ್ಡ ಪ್ರಮಾಣದಲ್ಲಿ ಹೇಳಿಕೊಳ್ಳುವಂತ ಖಾತೆ ಗೀತೆ ಇಲ್ಲ. ಸಣ್ಣ ಪುಟ್ಟದು 1-2 ಅಷ್ಟೇ. ಲಕ್ಷ್ಮೀ ಹೆಬ್ಬಾಳ್ಕರ್ ತಲೆದಂಡ ಆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಮಟ್ಟಿಗೆ, ಅಂದ್ರೆ ಸಿದ್ದು ಬಣದ ನಿರೀಕ್ಷೆಗಳನ್ನ ಪೂರೈಸೋದು. ಮುಖ್ಯಮಂತ್ರಿ ಕುರ್ಚಿಯನ್ನೇ ಸಿದ್ದರಾಮಯ್ಯನವರು ಬಿಟ್ಟು ಕೊಡ್ತಾರೆ ಅಂದ್ರೆ ಅವ್ರಿಗೆ ಬಾರ್ಗೇನಿಂಗ್ ಪವರ್, ಡಿಮ್ಯಾಂಡ್ ಮಾಡುವಂಥದ್ದು, ತನ್ನ ಕ್ಯಾಂಪ್ಗೆ ಇಂಥದ್ದೇ ಬೇಕು ಅಂತ ಕೇಳುವಂತ ಪವರ್ ಇರುತ್ತೆ. ಸತೀಶ್ ಜಾರಕಿಹೊಳಿ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡುವುದು, MB ಪಾಟೀಲ್ರನ್ನ DCM ಆಗಿ ಮಾಡುವ ಮೂಲಕ ಡಿ ಕೆ ಶಿವಕುಮಾರ್ ಒಬ್ರೇ ಮೆರೆಯೋದಲ್ಲ, CM ಆಗ್ಬಿಟ್ಟೆ ಅಂತ ಅವರಿಗೆ ಕಡಿವಾಣವನ್ನ ಹಾಕೋದು. 1, 2, 3 DCM ಕೊಟ್ಟರು ಅಚ್ಚರಿ ಇಲ್ಲ ಸಿದ್ದರಾಮಯ್ಯ ಕ್ಯಾಂಪ್ನಿಂದ. ಅದರಲ್ಲೊಬ್ರು MB ಪಾಟೀಲ್ ಇರ್ತಾರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಹಾಗೆ ಮಗನಿಗೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ MLC ಆಗಿದಾರಲ್ಲ, ಅವರಿಗೆ ದೊಡ್ಡ ಖಾತೆಗಳನ್ನ ಕೊಡೋದು. ಲೋಕೋಪಯೋಗಿ ಇಲಾಖೆಯನ್ನ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಕೊಡುವುದು. ಈ ರೀತಿಯದ್ದೊಂದು ಪ್ಲಾನ್ ಸಿದ್ಧವಾಗ್ತಿದೆಯಂತೆ. ಸುನಿಲ್ ಕಣಗೋಲು ಇಲ್ಲಿ ಸಮಸ್ಯೆ ಹೆಚ್ಚಾಗಬಹುದು, ಬೇರೆ ಬೇರೆ ರಣತಂತ್ರಗಳು ನಡೆಯಬಹುದು. ಪ್ರತಿಪಕ್ಷ ಕಾದು ಕುಳಿತಿರೋದ್ರಿಂದ ಇಲ್ಲಿ ಎದ್ದಿರುವ ಬಂಡಾಯದ ಬಿಸಿಯನ್ನ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ರಚನೆ ಮತ್ತೊಂದು ಅಂತ ಕನಸು ಕಾಣ್ತಿರೋ ಹೊತ್ತಲ್ಲಿ ಬಿಜೆಪಿ JDS ಸೇರ್ಕೊಂಡು ನಾಳೆ ಆಪರೇಷನ್ ಮತ್ತೊಂದು ಅಂತ ಮುಂದಾದ್ರೆ ಏನ್ ಬೇಕಾದ್ರೂ ಸಂಕಷ್ಟ ಎದುರಾಗಬಹುದು. ಯಾಕಂದ್ರೆ ಗ್ಯಾರಂಟಿ ಕಾರಣದಿಂದ ಶಾಸಕರು ಬೇಸತ್ತವರಿದ್ದಾರೆ. ಬಂಡಾಯದ ಕಾರಣದಿಂದಾಗಿ CM ಕುರ್ಚಿ, DCM, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಫೈಟ್ ನಿಂದಾಗಿ ಒಡಕು ಉಂಟಾದ್ರೆ ಅದರ ಲಾಭವನ್ನು ಪಡ್ಕೊಳ್ತಾರೆ. ಹಾಗಾಗಿ ಈ ಅಧಿಕಾರ ಹಂಚಿಕೆಯ ಸೂತ್ರ ಆರಂಭದಲ್ಲಿ ಏನು ಮಾತುಕತೆ ಆಗಿತ್ತು 2 ವರ್ಷ 2.5 ವರ್ಷ ಅಂತ, ಅದನ್ನ ಚಾಚು ತಪ್ಪದೆ ಪಾಲಿಸೋದು, ಯಾವ ತರ ಎಕ್ಸಿಕ್ಯೂಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಪ್ಲಾನ್ ಸಿದ್ಧವಾಗಿತ್ತಂತೆ. ಜನವರಿ ಅಷ್ಟೊತ್ತಿಗೆ, ಡಿಸೆಂಬರ್ ಬರೋ ಅಷ್ಟೊತ್ತಿಗೆಲ್ಲ ರೆಡಿ ಆಗಬೇಕು, ಸಂಕ್ರಾಂತಿ ವೇಳೆಗೆ ಮುಖ್ಯಮಂತ್ರಿ ಬದಲಾವಣೆ ಮಾಡೋದು ಅಂತ. ಸೊ ಸಿದ್ದು ಕ್ಯಾಂಪ್ಗೆ ದೊಡ್ಡ ದೊಡ್ಡ ಖಾತೆಗಳನ್ನ ಕೊಟ್ಟು ಸಿದ್ದರಾಮಯ್ಯ ಎಲ್ಲ ಡಿಮ್ಯಾಂಡ್ಗಳನ್ನು ಓಕೆ ಮಾಡೋದು. ಬಟ್ ಮುಖ್ಯಮಂತ್ರಿ ಕುರ್ಚಿ ಮಾತ್ರ DCMಗೆ ಕೊಡುವ ಮೂಲಕ ಸರ್ವ ಸ್ವಾತಂತ್ರ್ಯಗಳನ್ನ ಕೊಡದಂತೆ ಅವ್ರಿಗೂ ಅವರ ವೇಗಕ್ಕೂ ಕಡಿವಾಣ ಹಾಕೋದು. ಮುಖ್ಯಮಂತ್ರಿ ಕನಸೊಂದನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ನನಸು ಮಾಡೋದು. ಇಂತಹ ಪ್ಲಾನ್ ಸಿದ್ಧವಾಗಿತ್ತು. ಪ್ರಾಸೆಸ್ ಇನ್ನೇನು ಶುರುವಾಗೇ ಬಿಡ್ಬೇಕಿತ್ತು ಆಗಸ್ಟ್ ಹೊತ್ತಿಗೆ. ಆದ್ರೆ ಮೂಡ ಕೇಸ್ ಬ್ಲಾಸ್ಟ್ ಆಯ್ತು. ಈಗೇನಾಗತ್ತೆ? ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸಿದ್ರು ಕೂಡ ಮೂಡ ಆರೋಪವನ್ನ, ಈ ಕೇಸನ್ನ ಒಪ್ಪಿಕೊಂಡಂಗಾಗತ್ತೆ. ಹೌದು, ಕಾಂಗ್ರೆಸ್ ಮಾಡಿದ್ದು ಹೌದು, ಅಥವಾ ವಾಲ್ಮೀಕಿ ನಿಗಮದ ಕೇಸು ಇಡೀ ದೊಡ್ಡ ಬೆಳವಣಿಗೆ ಆಗಬಹುದು, ಎಲೆಕ್ಷನ್ಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ ನಾಗೇಂದ್ರ. ಅದು ಇದು ಹಣಕಾಸು ಇಲಾಖೆ ಅಂತ ಮುಖ್ಯಮಂತ್ರಿಗಳ ಬುಡಕ್ಕೆ ಬರ್ತಾ ಇದೆ. ಇಡಿ ಇನ್ನು ಸೀರಿಯಸ್ ಆಗಿ ಈಗ ಸತ್ಯನಾರಾಯಣ ವರ್ಮಾ ವಿಚಾರಣೆಗೆ ಎತ್ಕೊಳ್ತಾ ಇದೆ. 13ನೇ ತಾರೀಕು ಕೊಟ್ರು ವಶಕ್ಕೆ. ಹಾಗಾಗಿ ಯಾವುದೇ ಬೆಳವಣಿಗೆ ಆಗಬಹುದು. ಇದಕ್ಕೆ ತಲೆದಂಡ ಆಯ್ತು ಅಂತ ಆಗತ್ತೆ, ಒಪ್ಪಿಕೊಂಡಂಗಾಗತ್ತೆ ಅಕ್ರಮ ನಡೆದಿದ್ದು ಹೌದು ಅಂತ. ಈ 2 ಕೇಸ್ಗಳು ಸಿದ್ದರಾಮಯ್ಯನವ್ರನ್ನ ಇಳಿಸುವಂತಹ ಪ್ರಕ್ರಿಯೆಯನ್ನ ಸ್ವಲ್ಪ ಡಿಲೇ ಮಾಡ್ತಿದ್ಯಾ. ಒಂದರ್ಥದಲ್ಲಿ ಸಂಕಷ್ಟ ಅಂತ ಅನಿಸಿದ್ರು ಸಿದ್ದರಾಮಯ್ಯನವ್ರಿಗೆ ಇದು ತಾತ್ಕಾಲಿಕ ರಿಲೀಫ್ ಅನ್ನ ಕೊಡ್ತಿದೀಯಾ.
ಯೋಚಿಸುವಂತಾಗಿದೆ ಹೈಕಮಾಂಡ್ ಈಗ. ಆದರೆ ಇಲ್ಲೇನಾದ್ರೂ ಸಂಕಷ್ಟ ಎದುರಾದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಡ್ತಾರೆ, ಅಥವಾ ಇಡಿ ಇನ್ನೇನೋ ದೊಡ್ಡ ರಹಸ್ಯವನ್ನ ವಾಲ್ಮೀಕಿ ಕೇಸಲ್ಲಿ ಹಿಡಿದೇಳಿದ್ರೆ, ಮೂಡಾ ಕೇಸ್ನಲ್ಲಿ ಕೋರ್ಟಲ್ಲಿ ಅನುಮತಿ ಸಿಕ್ಕಿದ್ರೆ ವಿಚಾರಣೆಗೆ, ಆಗ ಸಹಜವಾಗಿ ಸಂಕಷ್ಟ ಎದುರಾದಾಗ ನೈತಿಕ ಹೊಣೆ ಹೊತ್ತು ಅವರೇ ಕೆಳಗಿಳಿಬೇಕಾದ ಒತ್ತಡ ಪಕ್ಷದೊಳಗೂ ಸೃಷ್ಟಿಯಾಗುತ್ತೆ, ಸರ್ಕಾರದಲ್ಲಿ ಅದು ಅನಿವಾರ್ಯ ಆಗ್ಬಿಡತ್ತೆ. ಹಾಗಾಗಿ ಹೇಳೋದಕ್ಕಾಗಲ್ಲ ಏನಾಗುತ್ತೆ ಅಂತ. ಇದೆಲ್ಲ ಆಗದೆ ಹೋಗಿದ್ರೆ ಹೈಕಮಾಂಡ್ ಕಡೆಯಿಂದನೇ ಪ್ರಕ್ರಿಯೆ ಶುರುವಾಗ್ಬಿಡ್ತಿತ್ತು. ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಿಧಾನಕ್ಕೆ ಬದಲಾವಣೆ ಮಾಡುವಂಥದ್ದು. ಮೊದಲು ಕ್ಯಾಬಿನೆಟ್ ಸರ್ಜರಿ ಮಾಡ್ಕೊಳ್ಳೋದು. ಈಗ ಕ್ಯಾಬಿನೆಟ್ ಸರ್ಜರಿ ಮಾಡಿ ಮುನಿಯಪ್ಪನವ್ರನ್ನ ಇಳಿಸಿದ್ರೆ ಅವ್ರ ಪುತ್ರಿಗೆ ಕೊಡೋದು, ದಿನೇಶ್ ಗುಂಡೂರಾವ್ ಅವ್ರನ್ನ ಇಳಿಸಿದ್ರೆ ಸಿದ್ದರಾಮಯ್ಯ ಕ್ಯಾಂಪ್ನವರೇ ಆಗಿರುವಂತಹ ಬೇರೆ ಯಾರೋ ಸೀನಿಯರ್ಗೆ ಕೃಷ್ಣಪ್ಪ ಅವರು ಕೊಡೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಇಳಿಸಿ ಆ ಭಾಗದಲ್ಲಿ ಅಶೋಕ್ ಪಟ್ಟಣ್ ಅವ್ರಿಗೆ, ಸಿದ್ದರಾಮಯ್ಯ ಪರಮಾಪ್ತ ವಲಯದ ಅಶೋಕ್ ಪಟ್ಟಣ್ ಅವ್ರಿಗೋ ಇನ್ನೊಬ್ರಿಗೋ ಕೊಡೋದು. ಈ ರೀತಿಯದ್ದೊಂದು ಪ್ಲಾನ್ ಈಗಿನಿಂದ ಕ್ಯಾಬಿನೆಟ್ ಸರ್ಜರಿಯ ಮೂಲಕ ಮಾಡಿಕೊಂಡು ಸಿದ್ದರಾಮಯ್ಯ ಕ್ಯಾಂಪ್ನ ದೊಡ್ಡ ದೊಡ್ಡ ನಾಯಕರ ತಲೆದಂಡ ಆದ್ರೂ ಅದಕ್ಕೆ ಸರಿಸಮನಾಗಿ ಮತ್ತೊಬ್ಬರಿಗೆ ಅವಕಾಶ ಕೊಟ್ಟು, ಯಾಕಂದ್ರೆ ರಾಜಣ್ಣ, ಸುರೇಶ್ ಈಗ ಕೆಲವು ಕಾರಣಗಳಿಂದಾಗಿ ಅವರ ತಲೆದಂಡ ಅಂತ ಹೇಳಲಾಗ್ತಾ ಇದೆ ಕ್ಯಾಬಿನೆಟ್ ಸರ್ಜರಿ ಆದ್ರೆ, ಅವರ ಬದಲಿಗೆ ಸಿದ್ದು ಕ್ಯಾಂಪ್ನವರನ್ನೇ ಅಲ್ಲಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟು ಬ್ಯಾಲೆನ್ಸ್ ಮಾಡಿ ತಯಾರಿ ಶುರು ಮಾಡೋದು. ಡಿಸೆಂಬರ್ ಅಷ್ಟೊತ್ತಿಗೆ ಸಿದ್ದರಾಮಯ್ಯನವರು ತಾವಾಗಿಯೇ ಕೆಳಗಿಳಿಯುವ ಬಗ್ಗೆ ರಾಜ್ಯಕ್ಕೆ ಸಂದೇಶ ಕೊಡುವಂತೆ ಮಾಡೋದು ಪ್ಲಾನ್ ಆಗಿತ್ತು. ಬಟ್ ಈಗ ಮೂಡಾ ಕೇಸ್ ಬ್ಲಾಸ್ಟ್ ಆಗಿರೋದ್ರಿಂದ ಒಂದೋ ಈ ಪ್ರಕ್ರಿಯೆ ತಾನಾಗಿಯೇ ಕಾನೂನು ಸಂಕಷ್ಟ ಎದುರಾದ್ರೆ ಇನ್ನೂ ಬೇಗ ಆಗಬಹುದು, ಇಲ್ಲ ಹಿಂಗೆ ಇದು ಜಗ್ಗಾಟ ಆಗ್ತಾ ಹೋದ್ರೆ ಕಾನೂನು ಹೋರಾಟ ಮತ್ತೊಂದು ಯಾವುದು ಸಂಕಷ್ಟ ಅನ್ನೋ ಮಟ್ಟಿಗೆ ಸಮಸ್ಯೆ ತರದೆ ಹೋದ್ರೆ ಪ್ರಕ್ರಿಯೆ ನಿಧಾನವಾಗಬಹುದು. ಯಾಕಂದ್ರೆ ಇದಕ್ಕಾಗಿ ಇಳಿಸಿದ್ರು ಅನ್ನೋ ತರ ಆಗಬಾರದು. ಸೊ ಯತೀಂದ್ರ ಅವ್ರಿಗೆ ದೊಡ್ಡ ಸ್ಥಾನಮಾನವನ್ನು ಕೊಟ್ಟು ಪಕ್ಷದ ಒಳಗಡೆ ಅವ್ರಿಗೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸಿ ಸಿದ್ದರಾಮಯ್ಯನವರು ಏನು ಸಮಸ್ಯೆಯಾಗದಂತೆ, ಯಾವ ಘರ್ಷಣೆಯೂ ಇಲ್ಲದಂತೆ ತಾನಾಗಿಯೇ ಸ್ವ ಇಚ್ಛೆಯಿಂದ ಕೆಳಗಿಳಿಯುವಂತೆ ಮಾಡೋದು, ಮತ್ತೊಬ್ಬರಿಗೆ ದಾರಿ ಮಾಡಿಕೊಡೋದು. ಇದಾಗದಿದ್ರೆ ಏನಾಗುತ್ತೆ, ಇವರು ಪಟ್ಟು ಹಿಡಿದು ಕುರ್ಚಿಗೆ ಅಂಟುಕೊಂಡು ಕೂತ್ರೆ ಡಿ ಕೆ ಶಿವಕುಮಾರ್ ಬಣ ಸಿಡ್ದೇಳಬಹುದು, ಬಿಜೆಪಿ ಅವ್ರ ಕೈ ಆಡಿಸಬಹುದು. ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಏಕಾಏಕಿ ಕೊಟ್ಟು ಅವರದ್ದೇ ಎಲ್ಲ ಅಂತ ಮಾಡಿದ್ರೆ ಸಿದ್ದರಾಮಯ್ಯ ಬಣ ಬಂಡೆದ್ದು ಅದು ಇನ್ನೂ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ಬೋದು. ಸಿದ್ದರಾಮಯ್ಯ ಟೀಮ್ ಸಿಡ್ದಿದ್ರೆ ಗೊತ್ತು ಅವ್ರ ಪವರ್ ಪಕ್ಷದಲ್ಲಿ ಹಿಡಿತ ಏನಿದೆ ಅಂತ. ಹಾಗಾಗಿ ಸ್ಮೂತ್ ಆಗಿ ಸಿದ್ದು ಬಣಕ್ಕೆ ಎಲ್ಲವನ್ನ ಕೊಡೋದು, ಸಿಎಂ ಅಂತ ಹೆಸರಿಗೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸೋದು. ಈ ರೀತಿ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಈಗ ಸ್ಟ್ರಾಟಜಿಸ್ಟ್ ಸುನಿಲ್ ಕಣಗೋಲು ಐಡಿಯಾ ಒಂದನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ರಂತೆ, ಕಾಂಗ್ರೆಸ್ ಹೈಕಮಾಂಡ್ ಮುಂದೆ. ಸೊ ಅದೇನಾಗತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಸದ್ಯ ಈಗ ಈ ಮೂಡಾ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದ್ದ ಹಾಗೆ ಕ್ಯಾಬಿನೆಟ್ ಸರ್ಜರಿ ಈ ವಾರ ಆಗಬೇಕಿತ್ತು. ಹೈಕಮಾಂಡ್ ಇಂದ ಸೂಚನೆ ಬರುತ್ತೆ, 1 ವಾರ ತಡೆ ಹಿಡೀರಿ, ನೆಕ್ಸ್ಟ್ ವೀಕ್ ಮಾಡೋಣ. ರಾಜ್ಯಪಾಲರು ಈಗ ಆದೇಶ ಏನು ಅಂತ ಕೊಡೋರಿದ್ದಾರೆ, ಅದನ್ನ ನೋಡ್ಕೊಂಡು ಮಾಡೋಣ, ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಟೆನ್ಷನ್ ಅಂಥದ್ದೊಂದು ರಿಪೋರ್ಟ್ ಸಿಕ್ಕಿರೋದ್ರಿಂದ ಮೂಡಾ ಕೇಸ್ನಲ್ಲಿ 1 ವೀಕ್ ತಾಳ್ಮೆ ವಹಿಸಿ ಎನ್ನುವ ಮೆಸೇಜ್ ರಾಹುಲ್ ಗಾಂಧಿ ಅವ್ರ ಕಡೆಯಿಂದ ಬಂದಿದೆ. ಈ ಕಡೆ ಗ್ಯಾರಂಟಿ ಗಲಾಟೆ ಶುರುವಾಗಿದೆ. ಗ್ಯಾರಂಟಿ ವಿಚಾರದಲ್ಲೂ ಕೂಡ ಏಕಾಏಕಿ ಗಲಾಟೆ ಜೋರಾಗಿರೋದನ್ನ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅನಿವಾರ್ಯತೆ ಗ್ಯಾರಂಟಿ ಮ್ಯಾನೇಜ್ ಮಾಡೋದಕ್ಕಾದ್ರೂ ಬೇಕು ಅನ್ನೋ ಕಾರಣಕ್ಕಾಗಿ ಸಿದ್ದು ಬಣವೇ ಈಗ ಗ್ಯಾರಂಟಿ ವಿಚಾರ ಎತ್ತುಕೊಂಡಿದ್ಯಾ ಅಂತಾನು ಅನಿಸ್ತಾ ಇದೆ. ಹೇಳೋದಿಕ್ಕಾಗಲ್ಲ, ಇದು ಬೇರೆ ಯಾವುದೋ ಕಾರಣಕ್ಕಾಗಿ ಎದ್ದ ಕೂಗು ಇರಬಹುದು. ಮೇಲ್ನೋಟಕ್ಕೆ ಈ ತರ ಕಂಡ್ರು, ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸಿದ್ದು ಕ್ಯಾಂಪ್ನ ನಾಯಕರೇ ಇದನ್ನ ಎತ್ತಿರೋದ್ರಿಂದ ಕಾದ್ ನೋಡೋಣ. ಕೈ ಒಳಗಡೆ ಯಾರೂ ಊಹೆ ಮಾಡದಂತಹ ಬೆಳವಣಿಗೆಗಳು ಈಗ ಸದ್ದು ಮಾಡ್ತಿವೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.